ಆಕಾಶವಾಣಿ ಮೈಸೂರು. ಮೈಸೂರು ಆಕಾಶವಾಣಿಗೆ 90 ನೆನಪುಗಳ ಹೊತ್ತು. ಇಂದಿನ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರು, ಮೈಸೂರಿನ ಸಿಎಫ್ಟಿಆರ್ಐನ ನಿವೃತ್ತ ನಿರ್ದೇಶಕರು ಹಾಗೂ ನವದೆಹಲಿಯ ಸಿಎಸ್ಐಆರ್ ಇಂಡಿಯಾದ ಪ್ರತಿಷ್ಠಿತ ವಿಜ್ಞಾನಿಗಳು ಆದ ಡಾ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸಿದ್ದಾರೆ ಬೇದ್ರೆ ಮಂಜುನಾಥ್. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಮೈಸೂರು ಆಕಾಶವಾಣಿ 90 ನೆನಪುಗಳ ಹೊತ್ತು ಈ ಕಾರ್ಯಕ್ರಮ ಸರಣಿಯಲ್ಲಿ ಮೈಸೂರು ಆಕಾಶವಾಣಿಯೊಂದಿಗೆ 70 ವರ್ಷಗಳ ಸುದೀರ್ಘ ನಂಟನ್ನು ಹೊಂದಿರುವ ಡಾ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಡಾ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ಮೈಸೂರಿನ ಪ್ರತಿಷ್ಠಿತ ಸಿಎಫ್ಟಿಆರ್ಐನ ನಿರ್ದೇಶಕರಾಗಿದ್ರು, ಸಿಎಸ್ಐಆರ್ನ ಶ್ರೇಷ್ಠ ವಿಜ್ಞಾನಿಗಳು ಆಗಿದ್ರು ಮತ್ತು ಆಗಿದ್ದಾರೆ ಕೂಡ. ವಿಶ್ವಸಂಸ್ಥೆಯ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲೂ ಕೂಡ ಅಧ್ಯಕ್ಷತೆ ವಹಿಸಿದ್ರು. ವಿಶ್ವಸಂಸ್ಥೆಯ ಪೌಷ್ಟಿಕಾಂಶ ವಿಭಾಗಕ್ಕೂ ಕೂಡ ಭಾರತೀಯ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಅವರು ಕೆಲಸ ಮಾಡಿದ್ರು. ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹಾಗೆ ಇವತ್ತು ಬಿಸಿಯೂಟಕ್ಕೆ ಏನಾದರೂ ಭಾರತದಾದ್ಯಂತ ಪ್ರಾಮುಖ್ಯತೆ ಇದೆ ಅಂದ್ರೆ ಅದಕ್ಕೆ ಒಂದು ಹೆಸರು ಡಾ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರ ಕೊಡುಗೆ ಅನ್ನೋದು ಕೂಡ ಇದೆ. ಹಾಗೆ ಸುನಾಮಿ ಆದಾಗ ಸಿಎಫ್ಟಿಆರ್ಐ ಜೊತೆಗೆ ಆ ಸುನಾಮಿ ಸಂತ್ರಸ್ತರಿಗೆ ಏನು ಆಹಾರ ಸರಬರಾಜಾಯಿತು, ಅಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತಹ ಈ ಟೀಮ್ಗೆ ಲೀಡರ್ ಆಗಿದ್ದವರು ಡಾ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಡಾ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೂ ಮತ್ತು ನಮ್ಮ ಶ್ರೋತೃಗಳೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಈ ಆಕಾಶವಾಣಿ 90 ಸರಣಿಯ ಒಂದು ಉದ್ದೇಶವೇ ತಮ್ಮ ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ. ಹಂಚಿಕೊಳ್ಳಿಕ್ಕೆ 70 ವರ್ಷದ ಸುದೀರ್ಘ ನಂಟು ತಮ್ಮದು. ಇದು 1935 ಶುರುವಾಗಿದ್ದು ಹೊಸ ಕಟ್ಟಡ 1944ಕ್ಕೆ ಗೃಹ ಪ್ರವೇಶ ಆಯಿತು ಅನ್ನೋ ಮಾತು ಬಂತು. 1944ರಿಂದ ಮುಂದೆ ತಾವು 4 ವರ್ಷ ಹುಡುಗ ಆಗಿದ್ದಂಥವರು ಆಕಾಶವಾಣಿಗೆ ಪ್ರವೇಶ ಮಾಡಿದ್ರಿ. ಅಲ್ಲಿಂದ ಇವತ್ತುವರೆಗೂ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ. ದಯಮಾಡಿ ಆ ನೆನಪುಗಳನ್ನು ಹಂಚಿಕೊಳ್ಳಬಹುದಲ್ಲ? ಮೊದಲನೇದಾಗಿ ಎಲ್ಲರೂ ಎಆರ್ ಅಂದ್ಬಿಡ್ತಾರೆ, ಬಟ್ ನಾನು ಅಖಿಲ ಭಾರತ ರೇಡಿಯೋ ಅಂತ ಮೊದಲು ಹೇಳ್ತೀನಿ ಕನ್ನಡದಲ್ಲಿ. ಈ ಆಕಾಶವಾಣಿ ಮೈಸೂರು ಸೆಪ್ಟೆಂಬರ್ 10, 1935 ಭಾರತದ ಮೊದಲ ಖಾಸಗಿ ರೇಡಿಯೋ ಕೇಂದ್ರವಾಗಿ ಪ್ರಾರಂಭವಾಯಿತು. ಏಪ್ರಿಲ್ 1, 1950ರಲ್ಲಿ ಒಂದು ದೊಡ್ಡ ಸಂದರ್ಭ. ಅಖಿಲ ಭಾರತ ರೇಡಿಯೋ ಎಆರ್ ನೆಟ್ವರ್ಕ್ ನಲ್ಲಿ ಇದು ಸಂಯೋಜಿಸಲಾಯಿತು. 1 ವರ್ಷ ಆದ್ಮೇಲೆ ಸಿಎಫ್ಟಿಆರ್ಐ ಹುಟ್ಟಿತು. ಅಣ್ಣ ತಮ್ಮಂದಿರು ಒಟ್ಟಿಗೆ ವಾಣಿ ವಿಲಾಸ ನೀರನ್ನು ಕುಡಿದು ಬೆಳೆದಿದ್ದೇವೆ. 1957ರಲ್ಲಿ ನಮ್ಮ ಮೈಸೂರಿನ ನಾರಾಯಣ ಕಸ್ತೂರಿ ಅವರು ಸಲಹೆ ಪ್ರಕಾರ ಆಲ್ ಇಂಡಿಯಾ ರೇಡಿಯೋಗೆ ಆಕಾಶವಾಣಿ ಅಂತ ನಾಮಕರಣ ಮಾಡಲಾಯಿತು. ಈ ಒಂದು ಪದ ಇದೆ ನೋಡಿ, ಆಕಾಶವಾಣಿ ಅನ್ನೋದು, ಅದನ್ನ ಮೀರಿಸಲಾದ ಇನ್ನೊಂದು ಪದ ಆಲ್ ಇಂಡಿಯಾ ರೇಡಿಯೋಗೆ ಬಹಳ ಕಷ್ಟವಾಗುತ್ತೆ ಹುಡುಕೋದು. ಈ 90 ವರ್ಷದ ಪ್ರಾಯದಲ್ಲಿ ಇನ್ನೂ ಈ ವಿಜೃಂಭಣೆಯಿಂದ ಸಾಗುತ್ತಿದೆಯಲ್ಲ, ಇದೆಲ್ಲ ಹೆಮ್ಮೆಯ ವಿಷಯ. ಮೈಸೂರಿನಲ್ಲಿ ಆಕಾಶವಾಣಿ ಮೈಸೂರು FM 100.6 90ನೇ ಹುಟ್ಟುಹಬ್ಬ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ವಿಶ್ವೇಶ್ವರಯ್ಯ ಪ್ರಕಾಶ್ ಅವರೇ, ತಾವು ಚಿಕ್ಕ ವಯಸ್ಸಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಆಕಾಶವಾಣಿಯ ಅಂಗಳದಲ್ಲೇ ಹಾಕಿದ್ರಿ, ಅಪ್ಪ ಅಮ್ಮನ ಜೊತೆಗೆ ಬಂದಿದ್ರಿ. ಅವರು ಕೂಡ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಸಿಎಫ್ಟಿಆರ್ಐ ಅವಾಗ ಇನ್ನೊಂದು ನಿಮ್ ಕಣ್ಣಿಗೆ ಬಿದ್ದಿತ್ತೋ ಇಲ್ಲೋ, ಯಾಕಂದ್ರೆ 51ರಲ್ಲಿ ಅದು ಹುಟ್ಟಿದ್ದು. ನಂತರ ನೀವು ಅದೇ ಸಿಎಫ್ಟಿಆರ್ಐ ನಿರ್ದೇಶಕರಾಗುವವರೆಗೆ ತುಂಬಾ ಕಾರ್ಯಕ್ರಮಗಳನ್ನು ಆಕಾಶವಾಣಿಯ ಜೊತೆಗೆ ಸಹಯೋಗ ಕೊಟ್ರಿ. ಅನೇಕ ಕಾರ್ಯಕ್ರಮಗಳಲ್ಲಿ ತಾವೇ ಖುದ್ದಾಗಿ ಭಾಗವಹಿಸಿದ್ರು, ಜ್ಞಾಪಿಸ್ಕೋಬಹುದಾ? ಈ ಆಕಾಶವಾಣಿಯಲ್ಲಿ ನಾನು ಹೆಜ್ಜೆ ಇಡುವುದಕ್ಕೆ ಮುಂಚೆ ನಮ್ಮ ತಾಯಿಯವರು HS ಗಂಗಮ್ಮ ಮತ್ತು ಅವರ ಸ್ನೇಹಿತೆ BR ಕಾವೇರಮ್ಮ, ಇವರಿಬ್ರು ಗೋಪಾಲ ಸ್ವಾಮಿ ಅವರ ಸ್ಟೂಡೆಂಟ್ಸ್ ಮಹಾರಾಜಾಸ್ ಕಾಲೇಜಲ್ಲಿ. ಅವರು ಕೂಡ 35 ವಾಟ್ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಅಂತ ಏನ್ ಹೇಳ್ತೀವೋ ಅದಕ್ಕೆ ಅವರು ಪ್ರತಿ ದಿವಸ ಹೋಗಿ ಕಾರ್ಯಕ್ರಮಗಳು ಕೊಟ್ಟು ನಮ್ಮ ಸ್ವಾತಂತ್ರ್ಯ ಭಾರತಕ್ಕೆ ಒಂದು ದೊಡ್ಡ ತಳಹದಿನೇ ಹಾಕಿದ್ರು. ಅದರಿಂದ ನನಗೆ ಆಲ್ ಇಂಡಿಯಾ ರೇಡಿಯೋ ನೆಂಟತನ ಚಿಕ್ಕ ವಯಸ್ಸಿನಿಂದ ಅಲ್ಲ, ನಾನು ಹುಟ್ಟಿದ ಮೇಲೆ ಅದು ನನ್ನ ಜೊತೆ ಬಂತು ಅಂತ ನಾನು ತಿಳ್ಕೊಂಡಿದ್ದೀನಿ.
ನಮ್ಮ ತಂದೆಯವರು ಪ್ರೊಫೆಸರ್ KN ವಿಶ್ವೇಶ್ವರಯ್ಯ ಅಂತ ಕೆಮಿಸ್ಟ್ರಿ ಪ್ರಾಧ್ಯಾಪಕರಾಗಿದ್ದರು. ಅವರು ಕೂಡ ಮಾತನಾಡಿ ಒಂದು ಹುರಿದುಂಬಿಸ್ತಾ ಇದ್ರು ಜನಗಳನ್ನು. ಮತ್ತೆ ನಮ್ಮ ತಾಯಿಯವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದ್ರು. ನನ್ನ ಜನನ 1951 ನವೆಂಬರ್ 23. CFTRI ಸೆಪ್ಟೆಂಬರ್ ಹುಟ್ಟಿತು 26. ಆಕಾಶವಾಣಿ 10ನೇ ತಾರೀಕು ಹುಟ್ಟಿತು. ಅದರಿಂದ ಒಂದು 15 ದಿವಸ ಡಿಫರೆನ್ಸ್ ಇರ್ಬೋದು. ನನಗೂ ಇದಕ್ಕೂ 1 ವರ್ಷ ಡಿಫರೆನ್ಸ್. 1955ರಲ್ಲಿ ನಮ್ಮಲ್ಲಿ ಒಂದು ಹಳೆ ಮರ್ಫಿ ರೇಡಿಯೋ ಇತ್ತು. ನಮ್ಮ ತಂದೆ ತಾಯಿ ಅದನ್ನ ತೆಗೆದುಕೊಂಡಿದ್ರು. ಅವರು ಮದುವೆ ಆದ ಹೊಸರಲ್ಲಿ. ಇನ್ನೂ ಕೂಡ ಅದು ಕೆಲಸ ಮಾಡ್ತಾ ಇದೆ. ಅದು ವ್ಯಾಲ್ದು. ಅಲ್ಲಿ ನನ್ನ ಪೋಷಕರು ಸುದ್ದಿ ಮತ್ತು ಈ ಶಾಸ್ತ್ರೀಯ ಸಂಗೀತವನ್ನು ಪ್ರತಿ ದಿವಸ ಕೇಳುತ್ತಿದ್ದುದು ನನಗೆ ಸ್ವಲ್ಪ ಜ್ಞಾಪಕದಲ್ಲಿ ಇದೆ. ಇದು ವಾಲ್ವ್ ರೇಡಿಯೋ. ಇದನ್ನ ಹಾಕಿದ ಮೇಲೆ 30 ಸೆಕೆಂಡ್ ಕಾಯಬೇಕು, ಹೀಟ್ ಆಗಬೇಕು. ಒಂದು ಕಲ್ಪನೆ ಏನಾಯ್ತು ನನಗೆ ಅಂದ್ರೆ, ಇದರ ಒಳಗಡೆ ಬಹುಶಃ ಯಾರೋ ಒಬ್ರು ಕೂತ್ಕೊಂಡು ಹಾಡು ಹೇಳ್ತಾರೆ, ಮಾತಾಡ್ತಾರೆ ಅಂತ ಒಂದು ತಪ್ಪು ಅಭಿಪ್ರಾಯ. ಇನ್ನು ಮಗು ಆದ್ರೂ ತಿಳಿತಾ ಇತ್ತು ಅಲ್ಲಿ ಕೂತ್ಕೊಳ್ಳಕ್ ಆಗಲ್ಲ, ತುಂಬಾ ಚಿಕ್ಕದು ಅಂತ. ಆದ್ರೂ ಒಂಥರ ಇರ್ಬೋದೇನೋ ಅಂತ. ಇದು ತಪ್ಪು ಅನ್ಸಿದ್ರು ಇದು ನನಗೆ ಕಾಡುತ್ತಿತ್ತು, ಕುತೂಹಲ. ತಂದೆಯನ್ನು ನಾನು ಹಲವು ಬಾರಿ ಕೇಳಿದೆ, ಈ ರೇಡಿಯೋ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು. ಅವ್ರ ಪಾಪ ಅವರ ಕೆಮಿಸ್ಟ್ರಿ ಒಂದು ನಾಲೆಜ್ ಅಲ್ಲಿ ನನಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬಟ್ ನನಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಬೆಳಗಂತೆ ನನಗೆ ಅದು ಒಂದು ಪುರಾಣವಾಗಿಯೇ ಉಳಿಯಿತು. ಅದೇ ವರ್ಷ ನನ್ನನ್ನು ಹಿಮಾಂಶು ಜ್ಯೋತಿ ಕಲಾ ಪೀಠ ಅಂತ ಒಂದು ಮಾಂಟಿಸೋರಿ ಸ್ಕೂಲ್ ಮಲ್ಲೇಶ್ವರಂ ಅಲ್ಲಿದೆ, ಅದಕ್ಕೆ ನನ್ನ ಸೇರಿಸಿದ್ರು. ಮಕ್ಕಳ ಕಾರ್ಯಕ್ರಮ ಶನಿವಾರದಂದು ಬೆಳಗ್ಗೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ. ಅದು ನಮ್ಮ ಶಿಕ್ಷಕರ ಕೋಣೆಯಲ್ಲಿರುವ ಒಂದು ಹಳೆ ರೇಡಿಯೋನಲ್ಲಿ ಬರ್ತಾ ಇತ್ತು. ಮಧ್ಯ ಕೊರ್ಕೊರ ಅಂತ ಇತ್ತು. ನಾನು ಕೇಳುತ್ತಿದ್ದ ಪ್ರೋಗ್ರಾಮ್ ನ ಬೆಳಿಗ್ಗೆ ಮಾಡ್ತಾ ಇದ್ರು, ಮುಂಚೆ 9:30 10ಕ್ಕೆ. ಅದನ್ನ 12:30ಗೆ ಸ್ಥಳಾಂತರಿಸಿದ್ರು. ಮಾರ್ನಿಂಗ್ ಸ್ಕೂಲ್ ಇರುತ್ತೆ, ಮಕ್ಕಳು ಅಲ್ಲಿರ್ತವೆ ಅಂತ 12:30ಗೆ ಮಾಡಿದ್ರು. ಅದರಿಂದ ಆ ಪ್ರಸಾರವನ್ನು ನಾನು ಈಗಲೂ ತುಂಬಾ ಚೆನ್ನಾಗಿ ಜ್ಞಾಪಿಸ್ಕೋತೀನಿ. ಅಷ್ಟೊಳಗಾಗ್ಲೇ ಮೈಸೂರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿತ್ತು. ಆ ವರ್ಷ ಶಾಲೆಯ ಸುಮಾರು 4 ಮಕ್ಕಳನ್ನು ಒಂದು ಸಣ್ಣ ವ್ಯಾನಿನಲ್ಲಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರಿಗೆ ಕರೆದೊಯ್ಯಲು ನಮ್ಮ ಶಾಲೆಯವರು ನಿರ್ಧರಿಸಿದ್ರು. ನಾನು ತುಂಬಾ ಉತ್ಸುಕನಾಗಿ ಬಹಳ ಬೆಳಗ್ಗೆ 6 ಗಂಟೆಯಲ್ಲ ತಯಾರಾಗಿ ಬಾಗಿಲ ಹತ್ರ ನಿಂತು ಬಿಟ್ಟಿದ್ದೆ. ನಾನು ಆಗ ಲೈವ್ ಪ್ರೋಗ್ರಾಮ್ ಆಗಿದ್ದರಿಂದ ನಾವು ಒಂದು 2 ಗಂಟೆ ಕಾಲ ಮುಂಚೆನೆ ಹೋಗ್ಬೇಕಾಗಿತ್ತು. ಕಾರ್ಯಕ್ರಮದ ನಂತರ ಒಂದು ಪೇಡ ಮತ್ತು ಹಣ್ಣಿನ ರಸ ಕೊಡೋದೊಂದು ವಾಡಿಕೆಯಲ್ಲಿ. ಅದು ನಮಗೆ ಮುಖ್ಯವಾದ ಆಕರ್ಷಣೆ. ನಮ್ಮ ಸರದಿ ಬಂತು. ಆಂಕರ್ ಅನ್ನೋರು ಶ್ರೀಮತಿ ಸರೋಜಮ್ಮ ಅಂತ, ಇನ್ನೂ ಜ್ಞಾಪಕ ಇದೆ. ಹೇಗೆ ಕರುಣಾಮಯಿ ಅಂದ್ರೆ ಹೇಳಲ್ಲ ಸಾಧ್ಯ. ಅವರ ಧ್ವನಿ ಇನ್ನೂ ಕೂಡ ನನ್ನ ಕಿವಿಲಿ ಗುಮಿ ಅಂತ ಇದೆ. ಸೌಂಡ್ ಪ್ರೂಫ್ ಕೋಣೆಯೊಳಗೆ ಕರ್ಕೊಂಡು ಹೋದರು. ಕಾರ್ಯಕ್ರಮ ಪ್ರಾರಂಭವಾದಾಗ ಸರೋಜಮ್ಮನವರು ನನಗೆ ಪ್ರಹ್ಲಾದನ ಕಥೆ ಹೇಳಬೇಕು ನೀನು ಅಂದ್ರು. ನಾನಾದ್ರೆ ಅಷ್ಟೊತ್ತಿಗಾಗಲೇ ಚೆನ್ನಾಗಿ ಬಾಯಿಪಾಠ ಮಾಡಿಬಿಟ್ಟಿದ್ದೆ. ಆದರೂ ಒಂದ್ ಸ್ವಲ್ಪ ಹೆದರಿಕೆ. ಸಂಪೂರ್ಣವಾಗಿ ಒಂದೇ ಉಸಿರಲ್ಲಿ ಪಠಿಸಿದೆ. ಕೊನೆಯಲ್ಲಿ ನನ್ನ ಉದ್ವೇಗದಲ್ಲಿ ನಾನು ನನ್ನ ಕೈಯನ್ನ ಜೋರಾಗಿ ಎತ್ತಿಬಿಟ್ಟೆ. ಅದು ಮೈಕ್ ಹೋಗಿ ತಗಲಿ ಬಡ 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 ಅಂತ ಶಬ್ದ ಆಯ್ತು. ಆ ಶಬ್ದ ನನ್ನ 3 ಸ್ನೇಹಿತರು ಕೇಳಿ ಗೊಳ್ಳನ್ನ ನಗಕ್ ಶುರು ಮಾಡಿದ್ರು. ಸ್ವಲ್ಪ ಕೋಪದಿಂದ ಮೇಡಮ್ ಲೀಲಾ ಅಂತ ಇದ್ರು, ಅವರು ನನ್ನ ನೋಡಿ ಆಮೇಲೆ ಮನೆಗೆ ಬಾ ನೋಡ್ಕೊಳ್ತೀನಿ ಅನ್ನೋ ತರ ಕಣ್ಣಲ್ಲಿ ಇದಿತ್ತು. ಆದರೆ ನೋಡಿ, ಆಕಾಶವಾಣಿಯವರು ಎಷ್ಟು ಕರುಣಾಮಯಿಗಳು. ಆಂಕರ್ ಸರೋಜಮ್ಮ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಿದ್ರು ಅಂದ್ರೆ, ಸರೋಜಮ್ಮ ಹೇಳಿದ್ರು, ನಮ್ಮ ನರಸಿಂಹದೇವರು ಹೇಗೆ ಕಂಬವನ್ನು ಶಬ್ದ ಮಾಡಿಕೊಂಡು ಬಂದರು ಅಂತ ಕೂಡ ಪ್ರಕಾಶ್ ಪುಟಾಣಿ ಹೇಳ್ದ ಅಂತ. ನನಗೆ ನಿಜವಾಗ್ಲೂ ಎಂತ ಒಂದು ತಾಯಿತನ ಈಕೆಗೆ. ನಾನು ಒಟ್ಟಿಗೆ ನಾವೆಲ್ಲರೂ ಹೌದು ಅಂತ ಹೇಳಿದ್ವಿ. ಅದು ನನ್ನ ಮೊದಲನೇ ಅನುಭವ. ಎರಡನೇದಾಗಿ ನಮ್ಮೆಲ್ಲರ ಪ್ರದರ್ಶನ ಬಹಳ ಅದ್ಭುತವಾಗಿತ್ತು ಅಂತ ಹೇಳಿ ಪುನಃ ಆಲ್ ಇಂಡಿಯಾ ರೇಡಿಯೋದವರು ನಮ್ಮ ಸ್ಕೂಲ್ನ ಕರೆ ಮಾಡಿದ್ರು. ಆದ್ರೆ ಸರೋಜಮ್ಮನವರು ಒಂದು ಹೇಳಿ ಕಳಿಸಿದ್ರು. ಆ ದಿವಸ ಅವರು ಪ್ರಹ್ಲಾದನ್ ಕತೆ ಹೇಳಿದಲ್ಲ ಪ್ರಕಾಶ್ ಅಂತ, ಅವನನ್ನ ಕರ್ಕೊಂಬನ್ನಿ ಅಂತ. ಅವನು ಮಾತಾಡೋದಲ್ದೆ ಆಕ್ಟಿಂಗು ಮಾಡ್ತಾನೆ. ನಾವೆಲ್ಲ ಹೋದ್ವಿ. ಆ ಸತಿ ನಾನು ಧ್ರುವನ ಕತೆ ಹೇಳಬೇಕಾಯ್ತು. ಆ ಕತೆ ಎಲ್ಲ ಹೇಳಿದ್ಮೇಲೆ ಮತ್ತೊಂದು ಆಭಾಸ. ಏನು ಕತೆ ಎಲ್ಲ ಮುಗಿಸಿದ ಜೋರಾಗಿ ನಮ್ಮ ತಂದೆ ನಮ್ಮ ತಾಯಿಯನ್ನ ಕೇಳಿದೆ. ಹೀಗೆ
ಅಣ್ಣ ಅಮ್ಮ ನಾನು ಕತೆ ಹೇಳಿದ್ದು ಕೇಳಿಸ್ತಾ ನಿಮ್ಗೆಲ್ಲರಿಗೂ ಇದು ನಾನು ಹೇಳಬಾರ್ದಾಗಿತ್ತು, ಲೈವ್ ಪ್ರಸಾರ ಅದು ಹೇಳಬಾರ್ದಾಗಿತ್ತು. ಬಹಳ ಕಷ್ಟ ಆಯ್ತು. ಆಗ ಪುನಃ ಸರೋಜಮ್ಮ ಎಲ್ಲಾ ತಂದೆ ತಾಯಂದಿರು ಅಣ್ಣ ತಮ್ಮಂದಿರು ಕೇಳಿ ಸಂತೋಷ ಪಟ್ಟಿದ್ದಾರೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಧ್ರುವನ ಕತೆ ಪುಟಾಣಿ ಪ್ರಕಾಶ್ ಹೇಳ್ದ. ಸೊ ನಿಜವಾಗ್ಲೂ ಶ್ಲಾಘನೀಯವಾದದ್ದು, ನಮಸ್ಕಾರಗಳು ಅಂತ ಹೇಳಿದ್ರು. ಇವತ್ತು ನನಗೆ ಅದನ್ನ ಮರೆಯಲು ಅಸಾಧ್ಯ. ಸುಮಾರು ಪ್ರೋಗ್ರಾಮ್ ಆಯ್ತು, ಈ ತರ ಪ್ರಶ್ನೆ ಉತ್ತರಗಳು, ಕ್ವಿಜ್, ಆಮೇಲೆ ದೇಶಭಕ್ತಿ ಗೀತೆಯನ್ನ ಹಾಡೋದು, ಇವೆಲ್ಲ ಕೂಡ ಒಂದು ರೆಗ್ಯುಲರ್ ಪ್ರೋಗ್ರಾಮ್ 15 ದಿವಸಕ್ಕೆ ಒಂದ್ಸತಿ. ಅದಕ್ಕೆ ನಮ್ಮ ತಂದೆ ನಮ್ಮ ತಾಯಿಯವರು ಹೇಳ್ತಾ ಇದ್ರು, ನೀನು ಓದ್ದೇ ಹೀಗೆ ಆಕಾಶವಾಣಿಗೆ ಹೋಗ್ತಾ ಇದ್ರೆ ನೀನು ಆಕಾಶವಾಣಿಲೇ ಕೆಲಸ ಮಾಡಬೇಕಾಗುತ್ತೆ ಅಂತ. ಸುಮಾರು ನಾನು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಓದೋವಾಗೆಲ್ಲ ಹೋಗ್ತಾ ಇದ್ದೆ. ಪ್ರತಿ ಸತಿ ಕೂಡ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಎಲ್ಲೋ ಮಾತಾಡುತ್ತೇವೆ, ಶಬ್ದವು ಅದಕ್ಕೆ ಶಕ್ತಿಯನ್ನು ಪಡೆಯುತ್ತದೆ, ಮತ್ತೆ ಮೇಲಕ್ಕೆ ಹೋಗುತ್ತದೆ, ವಿವಿಧ ಮನೆಗಳಿಗೆ ಧ್ವನಿಯಾಗಿ ಅವತಾರದಲ್ಲಿ ಬರುತ್ತೆ ಅಂತ ಸ್ವಲ್ಪ ಬುದ್ಧಿ ಬೆಳೆದ ಮೇಲೆ ತಿಳಿತು. ಆ ದಿನಗಳಲ್ಲಿ ತಮ್ಮ ತಂದೆಯವರು ಬೆಂಗಳೂರಲ್ಲಿ ಮೈಸೂರಿಗೆ ಬಂದದ್ದು. ಹೌದು, ಮೈಸೂರಲ್ಲಿ ಇದ್ರು ಮುಂಚೆ. ನಾನು ಹುಟ್ಟಿದ ಮೈಸೂರಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ಇಬ್ಬರಿಗೂ. ಅವರು ಬೆಂಗಳೂರಲ್ಲೇ ಇದ್ದಾಗ ಈ ಕಾರ್ಯಕ್ರಮಗಳು ನಡೀತಾ ಇತ್ತು. ನಿಮ್ಮ ಓದನ್ನು ಕೂಡ ಅಲ್ಲ ಮುಂದುವರಿಸಿದ್ರು? ಹೌದು, ಅಲ್ಲಿ PUC ತನಕ ಅಲ್ಲಿ ಓದ್ದೆ. ಆ ದಿನಗಳಲ್ಲಿ ಬಂದಿದ್ರ ಮತ್ತೆ? PUC ತನಕ ಬರ್ತಾ ಇದ್ದೆ. ನಮ್ಮ ಹೈಸ್ಕೂಲ್ ಅಲ್ಲಿ ಪ್ರಬಲವಾದ ಒಂದು ಮನಸ್ಸಿಗೆ ಮನವರಿಕೆ ಆಯ್ತು. ಅಷ್ಟಾಗಿ ಪ್ರೋಗ್ರಾಮ್ ಇರಲಿಲ್ಲ. ಒಂದು ಅದು ಲೈವ್ ಅಂದ್ರೆ ಬದುಕಿದೆ, ಜೀವ ಇದೆ, ಯಾರೋ ನಮ್ಮೊಂದಿಗೆ ನೇರವಾಗಿ ಮಾತಾಡುತ್ತಿದ್ದಾರೆ ಅಂತ ಅನಿಸುತ್ತೆ. ಈಗಲೂ ಕೂಡ ನನಗೆ ಅದೇ ಭಾವನೆ. ಒಬ್ಬರಿಗೆ ಕುರಿತು ಹೇಳುವಂತದ್ದು ಮೊದಲನೇ ಒಂದು ಪ್ರಸಂಗ ಅದು. ಎರಡನೇದು, ಬೆಳಗ್ಗೆ ಸುದ್ದಿಯ ಹೊತ್ತಿಗೆ 8 ಗಂಟೆಗೆ ನಮ್ಮ ಕಾಲದಲ್ಲಿ ಬೀಪ್ ಬರ್ತಾ ಇತ್ತು. ಪೀಪ್ ಪೀಪ್ ಬೀಪ್ ಅಂತ 6 ಬೀಪ್ ಬರ್ತಾ ಇತ್ತು. ಬಂದು ಇಂಗ್ಲಿಷ್ ನ್ಯೂಸ್ ಬರೋದು. ಆ ಬೀಪ್ ಬೀಪ್ ಬಂದ ಅಷ್ಟೊತ್ತಿಗೆ ನಾವು ರೆಡಿ ಆಗಿರ್ಬೇಕು, ಶೂಸ್ ಹಾಕೊಂಡು ಎಲ್ಲ ಹಾಕೊಂಡು. ಟೈಮರು ಮತ್ತೆ ಈ ಶಿಸ್ತು ಅದು ನನಗೆ ನೀಡಿತು ಅಂದ್ರೆ ಅದು ತಪ್ಪಾಗಲಾರದು. ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಬಂದಾಗ ನೀವು ಹೊರಗಡೆ ಇರಬೇಕು. ಆವಾಗ ನನ್ಗೆ ಇನ್ನೂ ಜ್ಞಾಪಕ ಇದೆ, ರಾತ್ರಿ ಹೊತ್ತು ಚಕ್ರಪಾಣಿ ಅಥವಾ ಮೆಲ್ಕೋಡಿ ಮೇಲೋ ಲೋಟಿಕಾ ರತ್ನಂ ಅವರೊಂದಿಗೆ 9 ಗಂಟೆ ರಾತ್ರಿಗೆ ಸುದ್ದಿ ಕೇಳೋದು ಪ್ರತಿ ದಿವಸದ ಒಂದು ಹವ್ಯಾಸ. ಯಾಕೆಂದ್ರೆ ಕೊನೆಯಲ್ಲಿ ಅವರು ಕ್ರಿಕೆಟ್ ಸ್ಕೋರ್ ಹೇಳ್ತಾ ಇದ್ರು. ಈಗಲೂ ಕೂಡ ಅದೇ ತರಹ ರಾತ್ರಿ 9 ಗಂಟೆಗೆ ನ್ಯೂಸ್ ಕೇಳದೆ ದಿನ ಯಾವತ್ತೂ ಮುಗಿಯಲ್ಲ. ಯಾಕೆಂದ್ರೆ ಅದು ಚಿಕ್ಕವನಾಗಿದ್ದಾಗಿಂದ ಅದು ನನ್ನ ಕಿವಿ ಮೇಲೆ ಬಿದ್ದು ಒಂದು ಇಂಪನ್ನು ತರುತ್ತೆ. ಮೂರನೇದು, ನಮ್ಮ ಮನೆಯಲ್ಲಿ ಆಗಿನ ಕಾಲದಲ್ಲಿ 15 ಸ್ನೇಹಿತರಿದ್ರು. ಇವರೆಲ್ಲ ಒಟ್ಟುಗೂಡಿ ನಮ್ಮ ಮನೆಗೆ ಬರ್ತಾ ಇದ್ರು. ಅದು ಒಂದು ನನಗೆ ಖುಷಿ. ಯಾಕೆ? ಒಂದು ಕ್ರಿಕೆಟ್ ಕಾಮೆಂಟ್ರಿ ಕೇಳಕ್ಕೆ. ಆಗಿನ ಕಾಲದಲ್ಲಿ ಟಿವಿ ಇರಲಿಲ್ಲ. ಸೊ ಇಲ್ಲ, ಪಿಕ್ಚರ್ಗೆ ಹೋದ್ರೆ ಅಲ್ಲೊಂದು ಸಣ್ಣ 1 ನಿಮಿಷದ ಏನೋ ಕ್ರಿಕೆಟ್ ಆಗ್ತಾ ಇದ್ರು ರೀಲು. ಕಾಮೆಂಟ್ರಿ ಹೇಗೆ ಅಂದ್ರೆ, ನಾವು 15 ಜನನು ಕ್ರಿಕೆಟೇ ಆಡ್ತಾ ಇದ್ದೀವಿ ಅಂತ. ಏನ್ ಕೂಗಾಡೋದೇನು ಈ ರೇಡಿಯೋ ಜೊತೆಗೆ. ಅವರು ಡ್ರಿಂಕ್ಸ್ಗೆ ಟೈಮ್ ಕೊಟ್ಟಾಗ ನಾವು ಹೋಗೋದು, ನೀರು ಕುಡಿಯೋದು. ಇದು ಒಂದು ದೊಡ್ಡ ಕಾರ್ಯಕ್ರಮ. ಅದಕ್ಕೆ 3 ದಿವಸದಿಂದೇನೆ ಪ್ಲಾನ್ ಮಾಡಿಕೊಂಡು ಬಂದು ಸುತ್ತ ಕೂತ್ಕೊಂಡು, ಹಿಂದೆ ಕೂತ್ಕೊಂಡವ್ರಿಗೆ ಸ್ವಲ್ಪ ಶಾಖ ಜಾಸ್ತಿ ಬರ್ತಾ ಇತ್ತು. ಯಾಕೆಂದ್ರೆ ಸೊ ಆ ಪೊಸಿಷನ್ ಬೇರೆ ಚೇಂಜ್ ಮಾಡ್ಕೋತಾ ಇದ್ವಿ. ಈ ರೇಡಿಯೋ ಇಂದ ಪರಿಣಾಮ ಹೇಗಾಯ್ತು ಅಂದ್ರೆ, ನಮ್ಮ ಸ್ನೇಹಿತರ ಬಾಂಧವ್ಯತೆ. ಈಗ ಕೂಡ ಆ ಸ್ನೇಹಿತರು ನನ್ನ ವಾಟ್ಸ್ಆಪ್ ಗುಂಪಲ್ಲಿದ್ದಾರೆ. ನಾವು ಎಷ್ಟೋ ಸತಿ ಮಾತಾಡ್ತೇವೆ. 4 ಮತ್ತು ಕೊನೆಯದಾಗಿ, ಶಾಸ್ತ್ರೀಯ ಸಂಗೀತದ ಮೇಲಿನ ಪ್ರೀತಿ ಬಹಳಷ್ಟು ನನಗೆ ಹೆಚ್ಚಾಯ್ತು. ಶಾಸ್ತ್ರೀಯ ಸಂಗೀತ ಕೇಳದೆ ದಿನವೇ ಇಲ್ಲ. ಅದನ್ನ ಸವಿಯಲು ದೊಡ್ಡ ಪ್ರಭಾವ ಯಾರಿಂದ ಸಾಧ್ಯ ಅಂದ್ರೆ, ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್. ಅದು 1960ನೇ ಇಸ್ವಿ ತನಕ ಆಗಿತ್ತು. ತಾವು ಒಂದು ಬಾಕ್ಸ್ ಅಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ಕಲ್ಪನೆ ಇಟ್ಕೊಂಡವರು ನೀವೇ ಮಾತಾಡಿದ್ದಾಗ ನೀವು ಕೇಳಿಸ್ಕೊಳ್ಲಿಕ್ಕಾಗಿರಲ್ಲ, ಅಪ್ಪ ಅಮ್ಮ ಕೇಳಿಸ್ಕೊಂಡಿರ್ತಾರೆ. ಅವರು ನೀವು ಫೀಡ್ಬ್ಯಾಕ್ ಕೊಟ್ಟಾಗ ಆ ಭ್ರಮೆಗಳು ಹೋಯ್ತು. ಹೌದು, ನಿಜ. ಯಾಕೆಂದ್ರೆ ಮುಂದೆ ಈ ಬರೀ ರೇಡಿಯೋ ಒಂದೇ ಅಲ್ಲ, 60ನೇ ಇಸ್ವಿಲಿ ಟ್ರಾನ್ಸಿಸ್ಟರ್ ಬಂತು. ಅಂದ್ರೆ ಟ್ರಾನ್ಸಿಸ್ಟರ್ ಬೇರೆ ದೇಶಗಳಲ್ಲಿ 50ನೇ ಇಸ್ವಿಲೇ ಬಂದಿತ್ತು, ಬಟ್ ಸಣ್ಣ ಮಾಡೆಲ್ಗಳು ಇರಲಿಲ್ಲ. ಸೊ ಈ ಟ್ರಾನ್ಸಿಸ್ಟರ್ಗಳು ಈ ಸ್ಟೇಷನರಿ ರೇಡಿಯೋ ಇತ್ತಲ್ಲ, ಅದನ್ನೆಲ್ಲ ರೀಪ್ಲೇಸ್ ಮಾಡಿದ್ರು. ಲೈಸೆನ್ಸ್ ತಗೋಬೇಕಾಯ್ತು. ನಾವು ಪೋಸ್ಟ್ ಆಫೀಸ್ ಹೋಗಿ ಲೈಸೆನ್ಸ್ ಕೊಟ್ಟು ಸ್ಟಾಂಪ್ ಹಾಕ್ಬೇಕಾಗಿತ್ತು.
ಅದಕ್ಕೆ ನಮ್ಮ ಆಲ್ ಇಂಡಿಯಾ ರೇಡಿಯೋ ಒಂದು ದೊಡ್ಡ ಆಂಟಾನೇ ಕವರ್ ಪೇಜ್ ಅದಕ್ಕೆ. ಸ್ಟಾಂಪು ಹಾಗೆ ಇರ್ತಿತ್ತು, ಕ್ಯಾನ್ಸಲ್ ಮಾಡಿ ಕೊಡೋದು ಪಾಸ್ಪೋರ್ಟ್ ಗಿಂತ ಇಂಪಾರ್ಟೆಂಟ್ ಅದು. ಪೊಲೀಸರು ಬರ್ತಾರೆ, ಯಾರು ನೋಡಿ ಒಂದು ಟ್ರಾನ್ಸಿಸ್ಟರ್ ನೇತಾಕೊಂಡು ಓಡಾಡ್ತಾ ಇದ್ರು. ಅದ್ರಲ್ಲಿ ಬರೋ ಪ್ರೋಗ್ರಾಮ್ ಜೋರಾಗಿ ಹಾಕೊಂಡು ರೋಡಲ್ಲಿ ಇರೋರೆಲ್ಲ ಕೇಳಬೇಕು ಅಂತ. ಆದ್ರೆ ನಮ್ಮ ಕುಟುಂಬದಲ್ಲಿ ಅದನ್ನ ತಗೊಳಕ್ ಆಗ್ತಾ ಇರ್ಲಿಲ್ಲ. ಈಗ ನಮ್ ಒಟ್ಟು ಕುಟುಂಬ, ಸೊ ಅದು ತುಂಬಾ ಕಾಸ್ಟ್ಲಿ ಆಗಿತ್ತು. ಅದರಿಂದ ನಾವು ರೇಡಿಯೋನೇ ಕಂಟಿನ್ಯೂ ಮಾಡಿದ್ವಿ. ಅದರಿಂದ ರೇಡಿಯೋ ಇನ್ನೂ ಇವತ್ತು ಇದೆ, ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ನಿಮ್ಮ ಮೈಸೂರ ಆಕಾಶವಾಣಿಯನ್ನು ಅದರಲ್ಲಿ ಕೇಳಿದೆ. ಸೊ ಅದಕ್ಕೆ ವಾಲ್ವ್ಗಳು ಸಿಗಲ್ಲ, ಅದ್ರ ಎಲ್ಲೋ ಕಷ್ಟಪಟ್ಟು ತಗೊಂಡ್ಬರ್ತೀನಿ, ಬಟ್ ಅದು ನಡೀತಾ ಇದೆ. ಬೇರೆ ರೇಡಿಯೋನು ಇದೆ, ಆದ್ರೂ ಕೂಡ ಅದರಲ್ಲಿರೋ ವಾತ್ಸಲ್ಯ ಅದೇನೋ ಒಂದು ಜೀವವಾಗಿದೆ ಅಂತ ನನ್ಗನ್ಸುತ್ತೆ. ಅದು ಲೈವ್ ಅಂತ ಹೇಳಿದ್ರಲ್ಲ ಆ ಮಾತು. ಆ ನಂತರ ನೀವು PG ಎಲ್ಲ ಮುಗಿಸಿ ಮತ್ತೆ ನೀವು ಕೆಲ್ಸಕ್ಕೆ ಸೇರಿದ್ರಿ, ನಮ್ಮ CFTRI ಕಡೆಗೆ ಬಂದವ್ರು ನೀವು. ಅಲ್ಲಿ ಹೇಗಿತ್ತು ಒಡನಾಟ? ಮತ್ತೆ ಪಕ್ಕದ್ದೇ ಬಿಲ್ಡಿಂಗು, ಆ ಬಿಲ್ಡಿಂಗ್ ನೋಡ್ತಾ ನೋಡ್ತಾ ಇಲ್ಲೊಂದು 300 ವೆರೈಟಿ ಸಸ್ಯಗಳಿದ್ದಾವೆ ಅಂತ ಗುರುತಿಸಿದವರು ತಾವೇ ಮೊದಲಿಗಿರೋದು. 1970ನೇ ಇಸ್ವಿಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೆ ರಿಸರ್ಚ್ ಫೆಲೋ ಆಗಿ. ಅವಾಗ ನನ್ನ ಒಡನಾಡಿಯಾಗಿದ್ದು ರೇಡಿಯೋ. ಅದು ಇಲ್ಲದೆ ಕೆಲಸವೇ ಇಲ್ಲ. ಯಾಕಂದ್ರೆ ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೆ ರಾತ್ರಿ ತನಕ. 10:30 ರಾತ್ರಿಗೆ ಏನೋ ಜೈ ಹಿಂದ್ ಅಂತ ಹೇಳ್ತಾರೆ. ಆಮೇಲೆ ಅದು 11:05 ಆಯ್ತು. ಜೈ ಹಿಂದ್ ಅಂತ ಹೇಳಿದ್ಮೇಲೆ ನಾವು ಜೈ ಹಿಂದ್ ಅಂತ ಹೇಳಿ ಲ್ಯಾಬೋರೇಟರಿ ಎಲ್ಲ ಮುಚ್ಕೊಂಡು ಹೋಗಿ ಮನೆಗೆ ಹೋಗ್ತಾ ಇದ್ವಿ. ಸೊ ಇದು ನಿಜವಾಗ್ಲೂ ನನಗೆ ಒಂದು 5-6 ವರ್ಷ ಗ್ಯಾಪ್ ಆಗಿ ಪುನರ್ಜೀವ ಬಂತು ಅಂತ ಅನ್ಸುತ್ತೆ. ರೇಡಿಯೋ ಶಿಸ್ತಿನಲ್ಲಿ ಒಂದೇ ಅಲ್ಲ, ಒಂದು ಜೊತೆಗಾರ ಅಂತ ನನಗನ್ಸುತ್ತು. ಆದ್ರೆ 76ನಲ್ಲಿ ನಾನು ಅಮೆರಿಕಾಗೆ ಹೋಗ್ಬೇಕಾಯ್ತು. ಅಮೆರಿಕಾದಲ್ಲಿ ಆಕಾಶವಾಣಿ ಇಲ್ಲ, ಅಲ್ಲಿ ಬರೀ FM ರೇಡಿಯೋಗಳು ಒಂದೊಂದು ಊರಿಗೆ ಒಂದೊಂದಿತ್ತು. ಆಗಿನ ಕಾಲದಲ್ಲಿ ಉಪಗ್ರಹಗಳು ಏನೂ ಇಲ್ಲ. ಆದ್ರೆ ನಮ್ಮ ತಂದೆಯವರು KN ವಿಶ್ವೇಶ್ವರಯ್ಯ ನನಗೆ ಪ್ರತಿ ತಿಂಗಳು ಆ ತಿಂಗಳನ್ನ ಮುಖ್ಯವಾದ ಕಾರ್ಯಕ್ರಮಗಳನ್ನ ರೆಕಾರ್ಡ್ ಮಾಡಿ ನನ್ನ ಕ್ಯಾಸೆಟ್ ಕಳಿಸೋರು. ನನ್ನ ಕೈ ತಲುಪೋ ಅಷ್ಟರಲ್ಲಿ 2 ತಿಂಗಳು ಆಗಿರೋದು. ಹಳೆ ಪ್ರೋಗ್ರಾಮ್ಗಳನ್ನೇ ನಾನು ಕೇಳ್ತಾ ಇದ್ದೆ. ಅದು ಎಷ್ಟೋ ಸಂಗೀತ ಕಚೇರಿಗಳು, ರಾಮನವಮಿ ಕಚೇರಿ ರೆಕಾರ್ಡ್ ಮಾಡಿರೋದು, ಕೆಲವು ಕಾರ್ಯಕ್ರಮಗಳು, ಇದೆಲ್ಲ ಸೇರಿ ನನಗಂತೂ ಸಾವಿರಾರು ಮೈಲಿ ಆಚೆ ನಮ್ಮ ತಂದೆಯವರು ಇಷ್ಟು ಕಷ್ಟಪಟ್ಟು ಅದನ್ನು ರೆಕಾರ್ಡ್ ಮಾಡಿ ನನಗೆ ಕಳಿಸ್ತಾ ಇದ್ದಾರಲ್ಲ. ತಂದೆ ಅಂದ್ರೆ ಏನು ವಾತ್ಸಲ್ಯ, ಇದನ್ನ ನಾನು ವಾಪಸ್ ಕೊಡಕ್ಕಾಗಲೇ ಇಲ್ಲ ಅವ್ರಿಗೆ. ತಂದೆ ಮಗನ ಒಂದು ಬಾಂಧವ್ಯ ಆಕಾಶವಾಣಿ ಮೂಲಕ ಬಂತು. 81ರಲ್ಲಿ ನಾನು ಅಮೆರಿಕಾದಿಂದ ಮರಳಿದೆ. ಮೈಸೂರಿನ CFTRI ಕೆಲಸ ಮಾಡಕ್ಕೆ ಒಂದು ಆಸ್ಪದ ಸಿಕ್ತು. ನನ್ನ ಸಣ್ಣ ಟ್ರಾನ್ಸಿಸ್ಟರ್ ನಾನು ಅಮೆರಿಕಾಗೆ ತಗೊಂಡು ಹೋಗಿದ್ದು, ಅದು ರೆನ್ಕೋ ಮೇಡು, ಅದನ್ನು ವಾಪಸ್ ತಗೊಂಡೆ. ಒಂದು ಸ್ಟೀರಿಯೋ ಸಿಸ್ಟಮ್ ತಗೊಂಡಿದ್ದೆ. ಆಗಿನ ಕಾಲದಲ್ಲಿ ಸ್ಟೀರಿಯೋ ಸಿಸ್ಟಮ್ ಅಂದ್ರೆ ದೊಡ್ಡ ಟ್ರಾನ್ಸಿಸ್ಟರ್ ಅಷ್ಟೇ. ಅದನ್ನ ವರ್ಕಿಂಗ್ ಅವರ್ಸ್ ಆದ್ಮೇಲೆ ಶನಿವಾರ ಭಾನುವಾರ ಯಾವಾಗಲೂ ಕೇಳೋದೊಂದು ಹವ್ಯಾಸ. ಈ 45 ವರ್ಷಗಳ ನಂತರ ಕಾರ್ಯಕ್ರಮದ ಒಂದು ವೈವಿಧ್ಯನೇ ಪೂರ ಬದಲಾವಣೆ ಆಗಿತ್ತು. ರೈತರ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಭಾವಗೀತೆಗಳು, ಸಾಕಷ್ಟು ಪಾಠಗಳು, ಸಂಶೋಧನೆ, ಇದೆಲ್ಲ ಒಂದು ಸಹಯೋಗಿ ಸಹಭಾಗ್ಯದಲ್ಲಿ ನಾನು ಮುಂದೆ ಹೋದೆ. ನಾನು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಸ್ಥಳೀಯ ಹಳ್ಳಿಗಳ ಮಟ್ಟದಲ್ಲಿ ಹೆಚ್ಚು ತಿಳಿದುಕೊಳ್ಳೋದಕ್ಕೆ ಆ ಟೈಮಲ್ಲಿ ಅವಕಾಶ ಮಾಡಿದ್ದು ಆಲ್ ಇಂಡಿಯಾ ರೇಡಿಯೋ ಮೈಸೂರು. 1990ರಲ್ಲಿ ನಾನು ಅನೇಕ ಯೋಜನೆಗಳಲ್ಲಿ ಭಾರತ ದೇಶದಲ್ಲಿ ನಿರತನಾಗಿದ್ದೆ. ಮತ್ತು ಅದರ ಹೊರತಾಗಿ ರೇಡಿಯೋ 5:55ಕ್ಕೆ ಶುರುವಾದ್ರೆ ರಾತ್ರಿ 11 ಗಂಟೆ 5 ನಿಮಿಷಕ್ಕೆ ನ್ಯೂಸ್ ಆದ್ಮೇಲೆ ಮುಗಿತಾ ಇತ್ತು. ಎಷ್ಟೋ ಸತಿ ರೇಡಿಯೋ ಆಫ್ ಮಾಡ್ತಾ ಇರಲಿಲ್ಲ. ಬೆಳಗ್ಗೆ ತಾನಾಗೆ ಶುರು ಮಲಗ್ಬಿಡ್ತಾ ಇದ್ವಿ. ಸೊ ಇದೊಂದು ಸಂಗಾತಿ ಆಯ್ತು. ಅದು ನನಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು, ಕೆಲಸದಲ್ಲಿ ತಲ್ಲೀನರಾದರೂ ಕೂಡ ಕಿವಿಯ ಮೇಲೆ ಧ್ವನಿಯನ್ನು ಹಾಕಿ, ಅದಿಲ್ಲದೆ ಪಕ್ಕವಾದ್ಯ ಇಲ್ಲದೆ ಇದ್ದಂಗೆ. ನೀವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ರೇಡಿಯೋ ಇಲ್ಲದೆ ಇದ್ರೆ ಪಕ್ಕವಾದ್ಯನೇ ಇಲ್ಲದೆ ಹಾಡ್ದಂಗೆ ಆಗುತ್ತೆ. ಆ ತರ ಆಗ್ಬಿಟ್ಟಿತ್ತು. 95ರಲ್ಲಿ ನಾನು ನಿರ್ದೇಶಕನಾದಾಗ CFTRIನಲ್ಲಿ AAR ಕಾರ್ಯಕ್ರಮ, ತುಂಬಾ ಸಂದರ್ಶನಗಳು, ತುಂಬಾ ನನ್ನ ಮಾತುಗಳನ್ನ ನೀವು ಪ್ರಸಾರ ಮಾಡಿದ್ರಿ. ಆಗ ನನಗೆ ಅನ್ಸಿದ್ದು, AAR ನಮ್ಮ ಜಾಗಕ್ಕೆ ಬರ್ತಾ ಇದೆ. ನಾವು ಮುಂಚೆ AAR ಹೋಗ್ತಾ ಇದ್ವಿ. ದೊಡ್ಡ ಸ್ಕೂಲ್ ಇತ್ತು, ತಗೊಂಡ್ ಬಂದು ಅವ್ರಿಗೆ ಒಂದು ಜಾಗ ಮಾಡಿದ್ದೆ. ಡೈರೆಕ್ಟರ್ ಆಗಿ ಬಂದು ರೆಕಾರ್ಡ್ ಮಾಡೋರು.
ಅದನ್ನ ಆಮೇಲೆ ನೇರವಾಗಿ ಪ್ರಸಾರ ಎಷ್ಟೋ ಸತಿ ಮಾಡ್ತಾ ಇದ್ರು. ಈ ನಡುವಿನ ಸಂಪರ್ಕದಲ್ಲಿ ಒಂದು ಮಹತ್ವವಾದ ತಿರುವು, ಎರಡೂ ಕೂಡ ನೆರೆಹೊರೆಯರು. ನಾನು 1996ರಲ್ಲಿ CFTRI ನಲ್ಲಿ ವಾರ್ಷಿಕ ದಿನ ಅಂತ ಶುರು ಮಾಡಿದೆ. ಈ ವಾರ್ಷಿಕ ದಿನದಲ್ಲಿ ಮೊದಲ ಬಾರಿಗೆ ಮೈಸೂರಿನ ಜನರಿಗೆ ಓಪನ್ ಡೇ ಅಂದ್ರೆ CFTRI ತೆರೆದ ದಿನಗಳು 3 ದಿವಸ. ಅದರಲ್ಲಿ ಪ್ರತಿ ದಿವಸನೂ ಕೂಡ ಆಲ್ ಇಂಡಿಯಾ ರೇಡಿಯೋನವ್ರು ಬಂದು ನನ್ನ ಇಂಟರ್ವ್ಯೂ ತಗೊಂಡು ಹೋಗ್ತಾ ಇದ್ರು. ನಾನು ಯಾವಾಗಲೂ ಅವರಿಗೆ ಚಿರಋಣಿ. ಆ ತರ ಒಂದು ಪ್ರಸಾರ ನಮ್ಮ ವಿಜ್ಞಾನಿಗಳನ್ನ ಸ್ಪಾಟ್ ಮಾಡಿ ಅವರುಗಳು ಮಾತಾಡಿ. ಸೊ CFTRI ಪ್ರಯೋಗ ಶಾಲೆಯನ್ನ ತೋರಿಸೋದೊಂದೇ ಅಲ್ಲ, ಜನಗಳಿಗೆ ಸೇರಕ್ಕೆ ನಮ್ಮ ಆಲ್ ಇಂಡಿಯಾ ರೇಡಿಯೋ ಎಷ್ಟು ಸಹಾಯ ಮಾಡ್ತು ಅಂದ್ರೆ ಇದು ಹೇಳಲ್ಲ ಸಾಧ್ಯ. ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಅನೇಕ ಸಂಶೋಧನೆಗಳ ಬಗ್ಗೆನೂ ಆಕಾಶವಾಣಿಯಲ್ಲಿ ಇತ್ತೀಚಿನವರೆಗೂ ಕಾರ್ಯಕ್ರಮಗಳು ನಡೀತಾನೆ ಬಂದು ಈಗಲೂ ಸಂದರ್ಶನಗಳು ಇದ್ದೇ ಇದ್ದಾವೆ, ಯಾವುದು ಕೂಡ ನಿಂತಿಲ್ಲ. ನೀವು ಭಾಗವಹಿಸಿದ್ರಿ. ಜೊತೆಗೆ ಆಕಾಶವಾಣಿ ಕ್ಯಾಂಪಸ್ ಅಲ್ಲಿ ಓಡಾಡುವಾಗ ಈ 300 ವೆರೈಟಿ ಸಸ್ಯ ಪ್ರಭೇದ ಇಲ್ಲಿದೆ ಅನ್ನೋದನ್ನು ಗುರುತಿಸಿದ್ರಿ. ಕುತೂಹಲ ಅದು. 1999 ಅಥವಾ 2000 ಇಸ್ವಿನಲ್ಲೂ ನನಗೆ ಜ್ಞಾಪಕ ಇಲ್ಲ, ಈ ಬುಜ್ಜಲ್ಲಿ ಒಂದು ಭೂಕಂಪ ಆಯ್ತು. ಆ ಭೂಕಂಪಕ್ಕೆ ನಾವು ಸುಮಾರು ಪದಾರ್ಥಗಳನ್ನೆಲ್ಲ ಕಳಿಸಿದ್ವಿ. ಆ ಒಂದು ನೆಲೆಯಲ್ಲಿ 2004ರಲ್ಲಿ ದುರದೃಷ್ಟವಶಾತ್ ಭಾರತದ ಪೂರ್ವ ಕರಾವಳಿಯಲ್ಲಿ ಸುನಾಮಿ ವರ್ಷವಾಗಿತ್ತು. CFTRIನಿಂದ ಟನ್ ಗಟ್ಟಲೆ ಆಹಾರ ಹೋಯ್ತು. ನಮ್ಮ ತಮಿಳುನಾಡುಗೆ ಅವರ ಪಾರಂಪರೆ ಆಹಾರನೇ ಹೋಗ್ಬೇಕು, ಇದರ ಬೇರೆ ಆಹಾರ ಕೊಟ್ಟರೆ ಹೇಗೆ ತಿನ್ನಕ್ಕಾಗುತ್ತೆ. ಅದನ್ನೆಲ್ಲ ಸಂಸ್ಕರಣ ಮಾಡಿ ತಲುಪಿಸಿದ್ವಿ. ಆದರೆ AR ಮೈಸೂರು ವ್ಯಾಪ್ತಿಗೆ ತೆಗೆದುಕೊಂಡು ನಾನು ಪ್ರತಿದಿನ ಕಡ್ಡಾಯವಾಗಿ ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ. ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ರು ಗೇಟ್ ಮುಂದೆ ಅಂದ್ರೆ ನಿಮ್ಮ ಆಕಾಶವಾಣಿ ಗೇಟ್ ಅವ್ರಿಗೂ ಬಂದಿದ್ರು. ಯಾಕೆ? ನಾವೇನಾದ್ರು ಮಾಡ್ತೀವಿ, ನಾವೇನಾದ್ರು ಕೈಲಾದಷ್ಟು ಕೊಡ್ತೀವಿ ಸಹಾಯ. ಆದರೆ ಆಕಾಶವಾಣಿಯವರ ಈ ಬೃಹತ್ ಸೇವೆಗಾಗಿ ನಾನು ಮತ್ತೊಮ್ಮೆ ತುಂಬಾ ಕೃತಜ್ಞನಾಗಿದ್ದೀನಿ. ಯಾಕೆಂದ್ರೆ ಅವರು ನಮ್ಮ ಜೊತೆ ಸೇರ್ಕೊಂಡು ನಾವು ಹೇಗೆ ಅದು ಮಾಡ್ತಾ ಇದ್ದೀವಿ, ಎಷ್ಟು ಲಾರಿಗಳು ಹೋಯ್ತು, ಎಷ್ಟು ಟನ್ ಫುಡ್ ಇವತ್ತು ಹೋಯ್ತು ಅನ್ನೋದನ್ನೆಲ್ಲ ಕವರ್ ಮಾಡ್ತಾ ಇದ್ರು. ನಮ್ಮ ಜೊತೆ ಬಲಗೈ ಹಂಗೆ ಸೇರ್ಕೊಂಡು ಅದು ನನಗೆ ಇವತ್ತು ಕೂಡ ಜ್ಞಾಪಕ ಇದೆ. ಜನರು ಹಾಗೆ ಬಂದು ಸ್ಪಂದಿಸಿದ್ರು, ಕೊಟ್ಟರು. ಅದು ನಿಜವಾಗ್ಲೂ ಒಂದು ಪಕ್ಕ ಒಂದು ಹಾಕಿದ್ರೆ ಜನಗಳಿಗೆ ಎಷ್ಟಾಯ್ತಪ್ಪ ಅಂದ್ರೆ 2 ಅಂತಾರೆ. ಆದ್ರೆ ನಾನು ಒಂದರ ಪಕ್ಕ ಒಂದು ಹಾಕಿದ್ರೆ 11 ಅಂತೀನಿ. ಸೊ ನನ್ನ ನಿವೃತ್ತಿ 2011ರಲ್ಲಿ ಆಯ್ತು. ಮೈಸೂರು ಆಕಾಶವಾಣಿಯಲ್ಲಿ ಕೇಳಲು ನನಗೆ ಸ್ವಲ್ಪ ಹೆಚ್ಚು ಸಮಯ ಸಿಕ್ತು. ನಾನು ವಿದೇಶಕ್ಕೆ ಹೋದಾಗಲೂ ಕೂಡ ಸ್ಯಾಟಲೈಟ್ ನಲ್ಲಿ ಆಪ್ ಮೂಲಕ ನಿಮ್ಮ ಸ್ಟೇಷನ್ ಅನ್ನು ಕೇಳೋ ಹವ್ಯಾಸ. ಇವತ್ತು ಎಷ್ಟೋ ಸತಿ ನನ್ನ ಪ್ರೋಗ್ರಾಮ್ ಒಂದೇ ಅಲ್ಲ, ಬೇರೆ ಪ್ರೋಗ್ರಾಮ್ ಇದ್ರೆ ನಮ್ಮ ಫ್ರೆಂಡ್ಸ್ಗೆ ಸಂಬಂಧವ್ರಿಗೆ ಎಲ್ಲರೂ ಮೆಸೇಜ್ ಕಳಿಸ್ತೀನಿ ಕೇಳಿ ಅಂತ. ಎಲ್ಲರೂ ಕೇಳ್ತಾರೆ. ಬಿಕಾಸ್ ಇವತ್ತು ನೀವು ಸುಮ್ಮನೆ ಆಪಲ್ ಹಿಂಗ್ ಮಾಡಿದ್ರೆ ಆಕಾಶವಾಣಿ ಎಲ್ಲಿ ಬೇಕಾದ್ರೂ ಬರುತ್ತೆ. ಸೊ ಅದೊಂದು ಅಭ್ಯಾಸ ಮಾಡ್ಕೊಂಡೆ. ನನಗೆ ಹಿಂದಿನ ದಿವಸನೇ ತಿಳಿಯುತ್ತೆ. ಯಾಕಂದ್ರೆ ನೀವು ಅವಾಗ ಅನೌನ್ಸ್ ಮಾಡ್ತಾ ಇರ್ತೀವಿ, ಎಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತೀರಾ. ಸೊ ನನ್ನ ಜೀವಮಾನದ ಒಂದು ಸಂಭಾಷಣಾವಾದಿ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇದು ನನ್ನ ಹತ್ರ ಮಾತಾಡುತ್ತೆ. ನಾನ್ ಮಾತಾಡೋದು ಅದಕ್ಕೆ ಕೇಳಿಸ್ತೇ ಇರ್ಬೋದು, ಬಟ್ ಅದು ಮಾತಾಡುತ್ತೆ ನನ್ನ ಹತ್ರ. ಈ ಆಹಾರ ಸುರಕ್ಷತೆಯ ಜಾಗತಿಕ ವಿಷಯಗಳನ್ನು ಕುರಿತು ನಾನು ಮಾತುಕತೆಯನ್ನು ನಡೆಸುತ್ತಿದ್ದೆ. ಈಗಲೂ ಕೂಡ ಆಹಾರದಿಂದ ಬಂದ ವಿಷಯಗಳಲ್ಲಿ ಆಯುರ್ವೇದ, ನ್ಯೂಟ್ರಾಸ್ಯೂಟಿಕಲ್ ತಾವೇ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದೀರಾ. ಏನಾಯ್ತು ಅಂದ್ರೆ ಜನಗಳಿಗೊಂದು ಪ್ರೇರಣೆ ಆಯ್ತು. ನೋಡಿದ್ಯಾ, ಆಯುರ್ವೇದ ಅನ್ನೋದು ವಿಜ್ಞಾನ, ಅದು ಲೈಫ್ ಸ್ಟೈಲು. ಮತ್ತೆ ಅಕ್ಟೋಬರ್ 21 CFTRI ತನ್ನ 75ನೇ ಹುಟ್ಟುಹಬ್ಬದಲ್ಲಿ ನೀವು ನನ್ನ ಕರೆದು ಪ್ರೋಗ್ರಾಮ್ ಇಟ್ಕೊಂಡಿದ್ರಿ. 1944ರಿಂದ CFTRI ಪರಿಕಲ್ಪನೆ ಕೆಲವು ವಿಷಯಗಳ ಬಗ್ಗೆ ಆಕಾಶವಾಣಿಯಲ್ಲಿ ನಾನು ನೀಡಿದ್ದೆ. ಅದೇ ವರ್ಷದಲ್ಲಿ 1944ರಲ್ಲಿ ಆಕಾಶವಾಣಿ ಈ ಕಟ್ಟಡ ಬಂದಿದ್ದು ಕೂಡ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ CFTRI ನಮ್ಮ ದೇಶದಲ್ಲಿ ಮಾಡಬೇಕು ಅಂತ ಹೆಜ್ಜೆ ಹಾಕಿದ್ದು 1944ರಲ್ಲಿ. 5 ವರ್ಷ ಆಯ್ತು ಅದು ಮಾಡಕ್ಕೆ. ಮಹಾರಾಜರ ಒಂದು ದಯೆಯಿಂದ CFTRI ನಮಗೆ ಕೊಟ್ಟರು. ಆ 44ನೇ ಇಸ್ವಿ ಎಂತ ಒಂದು ತಿರುವು ನೋಡಿ. ಸೊ ಅದರಿಂದ ನಾನು ಅವೆರಡೂ ಕೂಡಿಸ್ತೀನಿ. ಮತ್ತೆ ನೀವು ಕೂಡ ಈ ವ್ಯಕ್ತಿ ಪರಿಚಯದಲ್ಲಿ ನನ್ನ ಹಾಕಿದ್ರಿ. ನನ್ನ ವ್ಯಕ್ತಿತ್ವ ನನಗೆ ಗೊತ್ತಿರಲಿಲ್ಲ, ಅದನ್ನೆಲ್ಲ ನೀವು ಹೊರತಂದ್ರಿ. ಈ ತಂತ್ರಜ್ಞಾನ ದಿಸೆಯಲ್ಲಿ ತ್ವರಿತ ಬೆಳವಣಿಗೆ ಮತ್ತು ಉನ್ನತ ಮಟ್ಟದೊಂದಿಗೆ ಹೇಗೆ ಈ ಒಂದು ಕಾರ್ಯಕ್ರಮಗಳು ನಡೀತು ಅಂದ್ರೆ ಈ 70 ವರ್ಷಗಳ ಸಂಬಂಧ ಸರಿದೂಗಿಸಲು ನನಗೆ ಸಂತೋಷ ಒಂದೇ ಅಲ್ಲ,
ತೃಪ್ತಿ ಇನ್ನೂ ಆಗಿಲ್ಲ. ನನ್ನ ಪ್ರಕಾರ ಈ ಆಕಾಶವಾಣಿಯ ಮೌಲ್ಯ ತುಂಬಾ ಇದೆ. ಇದನ್ನ ನಾವು ಹೆಚ್ಚಿಸಬೇಕು. ನಮ್ಮಂತವ್ರು ಎಷ್ಟೊತ್ತಿ ಬೇಕಾದ್ರೂ ಬರ್ತೀವಿ, ಕಾರ್ಯಕ್ರಮ ಕೊಡ್ತೀವಿ. ನಮ್ಮ ಕೇಳುಗರು ಹುಮ್ಮಸ್ಸಿದೆ ನೋಡಿ. ನೀವು ಪ್ರತಿ ವಾರನೂ ಒಂದು ಪ್ರೋಗ್ರಾಮ್ ತಗೊಂಡ್ ಬರ್ತೀರಾ. ಹೇಗಿತ್ತು ಪ್ರೋಗ್ರಾಮ್ ಕೇಳಕ್ಕೆ? ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಹೇಳ್ತಾರೆ. ನನ್ನ ಪ್ರಕಾರ ಇದೆಲ್ಲ ವಿಕಸಿತ ಭಾರತ್ ಅಂದ್ರೆ 1947ರಲ್ಲಿ ನಮಗೆ ಸ್ವರಾಜ್ಯ ಬಂದಿದ್ದು. 2047ರಲ್ಲಿ ಭಾರತವನ್ನ ಮೊದಲನೇ ದಟ್ಟಕ್ಕೆ ತಗೊಂಡೋಗ್ಬೇಕು ಎಕಾನಮಿಯಲ್ಲಿ ಅಂತ ಎಲ್ಲರೂ ಕಷ್ಟಪಡ್ತಾ ಇದ್ದೀವಿ. ಈ ಮೈಸೂರು ಆಕಾಶವಾಣಿ 2035ನೇ ಇಸ್ವಿಯಲ್ಲೇ ಅದಕ್ಕೆ ಶತಮಾನೋತ್ಸವ ಆಗುತ್ತೆ. ಈ 100 ವರ್ಷಗಳ ಮೈಸೂರು ಆಕಾಶವಾಣಿಯನ್ನು ಹೆಮ್ಮೆಯಿಂದ ಅಭಿನಂದಿಸಲು ನಾನು ಆ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ನಾನು ನಂಬಿದ್ದೇನೆ. ಅಂದ್ರೆ ಇನ್ನು 10 ವರ್ಷಕ್ಕೆ 100 ವರ್ಷ ಇದಕ್ಕಾದ್ರೆ ಆಗ ನಂಗೆ ತೃಪ್ತಿ. ಇದ್ರ ಜೊತೆ ನಾವೊಂದು 70-80 ವರ್ಷ ಇರ್ಬೋದು. ಬಟ್ ಆದ್ರೂ ಕೂಡ ಎಷ್ಟೋ ಜನಗಳಿಗೆ ಇಷ್ಟು ದೀರ್ಘದ ಮತ್ತೆ ವಿಶಾಲವಾದ ಸಂಬಂಧ 70-72 ವರ್ಷದ ಸಂಬಂಧ ಇರದೇ ಇರ್ಬೋದು. ಬಟ್ ದೇವರು ನನಗೆ ಅದನ್ನ ಕರುಣಿಸಿ ಈ ಒಂದು ಸಂಬಂಧ ಬೆಳೆಸಿದಾನೆ ಅಂತ ಅನ್ಸ್ಕೊಂಡಿದ್ದೀನಿ ನಾನು. ಬಹಳ ವಿಸ್ತಾರವಾಗಿ ತಮ್ಮ ಬಾಂಧವ್ಯವನ್ನ ತಿಳಿಸಿದ್ರಿ. ಜೀವನದ ಮೇಲೆ ಏನು ಪರಿಣಾಮ ಬೀರ್ತು ಅನ್ನೋದೊಂದು 2 ಮಾತಲ್ಲಿ ಹೇಳಬಹುದಾ? ಮತ್ತೆ ಇದೊಂದು ಪರಂಪರೆ ಅಂತ ಹೇಳಿ ಇದನ್ನು ಮುಂದುವರಿಸೋದ್ರ ಬಗ್ಗೆ. ಒಂದೇ ಕಡೆ ಕೂತ್ಕೊಂಡು ಸಮಾಜವನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳೋದಕ್ಕೆ ಮೊದಲನೇದಾಗಿ ಇದರಂತ ಒಂದು ಆಸ್ಪದ ಬೇರೆ ಸಿಗೋದಿಲ್ಲ. ಯಾಕಂದ್ರೆ ಎಲ್ಲಾ ತರ ವಿಷಯಗಳು ಬರುತ್ತೆ. ಟಿವಿಲಿ ಕೂಡ ಅಷ್ಟು ಪ್ರೋಗ್ರಾಮ್ ನೋಡಕ್ಕಾಗಲ್ಲ. ಯಾಕಂದ್ರೆ ಟಿವಿಲಿ ನೋಡ್ಬೇಕಾದ್ರೆ ನೀವು ಕೆಲಸ ಎಲ್ಲ ಬಿಟ್ಟು ಕೂತ್ಕೋಬೇಕು. ಮೊದಲನೇದು ತರತರಾವರಿ ಈ ರೈತರ ಕಾರ್ಯಕ್ರಮ ನಿಜವಾಗ್ಲೂ ಎಷ್ಟು ವಿಷಯಗಳಿದೆ. ಕಾಲ್ ಗಂಟೆ ಅರ್ಧ ಗಂಟೆಯಲ್ಲಿ ನೀವು ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ಏನ್ ಮಾಡ್ತಾರಲ್ಲ ಅದು ಒಂದು. ಎರಡನೇದು ಈ ಶಾಸ್ತ್ರೀಯ ಸಂಗೀತ. ಈಗ ಹಳೆ ಕನ್ನಡ ಗೀತೆಗಳನ್ನು ಹಾಕ್ತಾ ಇದ್ರು. ಅದು ನನಗೆ ಪ್ರಿಯವಾದದ್ದು. ತುಂಬಾ ಚೆನ್ನಾಗಿ ಅದು ಬರುತ್ತೆ. ಅದ್ರ ಜೊತೆ ವಿಜ್ಞಾನದ ಒಂದು ವಿಷಯ, ಆಮೇಲೆ ನಮ್ಮ ಜೀವನದಲ್ಲಿ ನಾವು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಇದು ಒಂದು ಪಾಠ ಕಲಿಸುತ್ತೆ. ನಾವು ಎಷ್ಟೋ ವಯಸ್ಸಾಗಿರ್ಬೋದು, ಆದ್ರೆ ಎಷ್ಟೋ ವಿಷಯಗಳನ್ನು ಕಲ್ತಿರಲ್ಲ. ಇದು ನಮಗೆ ಆಸ್ಪದ ಮಾಡಿಕೊಡುತ್ತೆ. ಗುಟ್ಟಾಗಿ ರೂಮಲ್ಲಿ ಕೂತ್ಕೊಂಡು ಕೇಳಿದ್ರೆ ತುಂಬಾ ಚೆನ್ನಾಗಿ ಅದು ಮನವರಿಕೆ ಆಗುತ್ತೆ. ಅವತ್ತಿನ ವಿಷಯ ಅವತ್ತೇ ಹೇಳೋದು ಆಕಾಶವಾಣಿಯ ರೂಢಿ. ಈ ಮೈಸೂರಲ್ಲಿ ಎಲ್ಲೋ ಬೇಕಾದ್ರೂ ನೀವು ಆಕಾಶವಾಣಿ ಬಿಲ್ಡಿಂಗ್ ನೋಡ್ತೀರಾ. ಮತ್ತೆ ಅದು ಟಾಲೆಸ್ಟ್ ಆಂಟೆನಾ ಮೈಸೂರಲ್ಲಿ ನೋಡ್ತೀರಾ. ಅದರಿಂದ ಆಕಾಶವಾಣಿ ಬೆಳೆಯಲಿ ಎಂಬುದು ನನ್ನ ಆಸೆ ಮತ್ತು ಹಾರೈಕೆ. ಶ್ರೋತೃಗಳೆಲ್ಲರೂ ದಿವಸ ಆಕಾಶವಾಣಿಯನ್ನ ಕೇಳಿ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಒಂದು ಸಂಸ್ಕೃತಿ. ಈ ಆಕಾಶವಾಣಿ ಸಂಸ್ಕೃತಿ ಬೆಳೆಯಲಿ ಅಂತ ನಾನು ಹಾರೈಸುತ್ತಾ ಎಲ್ಲರಿಗೂ ನಮಸ್ಕಾರ. 70 ವರ್ಷಗಳ ಸುದೀರ್ಘ ಒಡನಾಟವನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರೇ, ನಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪದ್ಮಶ್ರೀ ಪುರಸ್ಕೃತರು, ಮೈಸೂರಿನ ಸಿಎಫ್ಟಿಆರ್ಐನ ನಿವೃತ್ತ ನಿರ್ದೇಶಕರು ಹಾಗೂ ನವದೆಹಲಿಯ ಸಿಎಸ್ಐಆರ್ ಇಂಡಿಯಾದ ಪ್ರತಿಷ್ಠಿತ ವಿಜ್ಞಾನಿಗಳು ಆದ ಡಾ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಮೈಸೂರು ಆಕಾಶವಾಣಿಗೆ 90 ನೆನಪುಗಳ ಹೊತ್ತು ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.